ಹೆಲೋ ವೆಲ್ಕಮ್ ಟು ಅಮ್ಮೀಸ್ ಕಿಚನ್. ಇವತ್ತು ಸಿಂಪಲ್ ಆಗಿರುವ ಈರುಳ್ಳಿ ಹೂವಿನ ಪಲ್ಯ ಮಾಡ್ತಾ ಇದ್ದೀನಿ. ತುಂಬ ರುಚಿಕರವಾದ ಪಲ್ಯ ಇದು. ಇದಕ್ಕೆ ಮೊಟ್ಟೆ ಹಾಕಿ ಮಾಡ್ತಾ ಇದ್ದೀನಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಸಖತ್ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಫಸ್ಟಿಗೆ ನಾನು ಒಂದು ಕಟ್ಟಷ್ಟು ಈರುಳ್ಳಿ ಹೂವು ತಗೊಂಡಿದ್ದೀನಿ. ಅದರಲ್ಲಿ ಈರುಳ್ಳಿನೂ ಹಾಗೆ ಇದ್ದೀನಿ ನೋಡಿ, ಹಾಗೆ ಇಟ್ಟಿದ್ದೀನಿ. ಅದು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ ಇದು ಪಲ್ಯ. ಈ ಯೆಲ್ಲೋ ಕಲರ್ ಎಲ್ಲ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡಿ ತೆಗಿತೀನಿ ಕಟ್ ಮಾಡುವಾಗ. ಚೆನ್ನಾಗಿ ತೊಳ್ಕೊಂಡು ಈಗೆಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ. ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ, ಬೀನ್ಸ್ ಕಟ್ ಮಾಡ್ದಂಗೆ. ಉದ್ದ ಉದ್ದ ಬೇಕಾದ್ರೂ ಇಟ್ಕೊಳ್ಬೋದು, ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ, ಎಲ್ಲರೂ ಟ್ರೈ ಮಾಡಿ. ಚೆನ್ನಾಗಿ ತೊಳ್ಕೊಂಡು ನೀರು ಆರೋಕ್ ಬಿಡಿ ಹಾಗೇನೆ. ಫಸ್ಟಿಗೆ ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಸಾಸಿವೆ ಎಣ್ಣೆ ಕಾದ್ಮೇಲೆ ಹಾಕಿ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಒಂದು 7-8 ಎಸಲಷ್ಟು. ಆಮೇಲೆ ಬೇವಿನ ಸೊಪ್ಪು, ಕರಿಬೇವು ಅದೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದ ತಕ್ಷಣ ಆಮೇಲೆ ಒಂದು ಈರುಳ್ಳಿ, ಜಾಸ್ತಿ ಬೇಡ, ಒಂದು ಈರುಳ್ಳಿ ತಗೊಂಡಿದ್ದೀನಿ. ಅದನ್ನು ಅದೇ ಥರ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಹೊತ್ತು ಬೇಡ, 2 ನಿಮಿಷ ಸಾಕು. ಸ್ವಲ್ಪ ಈ ರೀತಿ ಕೈ ಆಡಿಸಿದ್ರೆ 2 ನಿಮಿಷ. ಆಮೇಲೆ ಸಣ್ಣ ಸಣ್ಣ ಈರುಳ್ಳಿ ಇದು ಹಾಕಿ, ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ, ಮತ್ತು ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೂ. ಈ ರೀತಿ ಅದನ್ನು ಅಷ್ಟೇ 1 ಕಪ್ ಅಷ್ಟು ತಗೊಂಡಿದ್ದೀನಿ ನಾನು. ಅದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಯೆಲ್ಲೋ ಕಲರ್, ಸ್ವಲ್ಪ ಡಿಮ್ ಯೆಲ್ಲೋ ಕಲರ್ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಲರ್ ಬಂದಿದೆಯಲ್ಲ, ಅಷ್ಟು ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ. ಆಮೇಲೆ 1 ಕಪ್ ಅಷ್ಟು, 1 ಟೊಮಾಟೊ, ದೊಡ್ಡ ಟೊಮಾಟೊ ತಗೊಂಡಿದ್ದೀನಿ, ಒಂದು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು 1-2 ಸ್ಪೂನ್ ಅಷ್ಟು ಉಪ್ಪು, 1-1.5 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಬೇಕು ಅಂದರೆ ಆಮೇಲೆ ಹಾಕ್ಕೊಂಡ್ರಾಯ್ತು. ಟೊಮಾಟೊ ಬೇಯೋ ತನಕ ಈ ರೀತಿ ಕೈ ಆಡಿಸ್ತಾ ಇರಿ, ಚೆನ್ನಾಗಿ ಬೇಯಲಿ. ಟೊಮಾಟೊ ಎಲ್ಲ ಮೆಲ್ಟಿಂಗ್ ಆಗಬೇಕು, ಅಷ್ಟು ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮುಚ್ಚಿಟ್ರೂ ಆಗುತ್ತೆ, 1-2 ನಿಮಿಷ ಮುಚ್ಚಿಟ್ಬಿಡಿ, ಇಲ್ಲಾದರೆ ಟೊಮೆಟೊ ಬೇಗ ಬೇಯುತ್ತೆ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1-2 ಸ್ಪೂನ್ ಅಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು, ಇದು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ ಹೋಗೋ ತನಕ ಈ ರೀತಿ ಕಲಗಿಸಿ 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ತೊಳೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಹೂವು, ಅದು ಹಾಕ್ಕೊಳ್ಳಿ. ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಉದ್ದ ಬೇಡ, ಈ ರೀತಿನೇ ಕಟ್ ಮಾಡ್ಕೊಳ್ಳಿ. ಎಗ್ ಬುರ್ಜಿ ಆದಂಗೆ ಆಗುತ್ತೆ ನೋಡಿ. ಈ ರೀತಿ ನೀರೂ ಇಲ್ಲ ಇದರಲ್ಲಿ, ಎಲ್ಲ ಆರೋಗಿದೆ, ನೀರು ಹರಿಯೋಕ್ಕೆ ಬಿಟ್ಟಿದ್ನಲ್ಲ, ಹಾಗಾಗಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, 1-2 ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ನೋಡಿ ಈ ರೀತಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಆ ರೀತಿ ಮುಚ್ಚಿಟ್ಬಿಡಿ. 10 ನಿಮಿಷ ಚೆನ್ನಾಗಿ ಬೇಯಲಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗ ಓಪನ್ ಮಾಡಿದೆ, 10 ನಿಮಿಷ ಆಯಿತು ನೋಡಿ, ನೀರೆಲ್ಲ ಬಿಟ್ಟಿದೆ. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಮತ್ತೇನು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಕಾಣಿಸ್ತಾ ಇದೆಯಲ್ಲ, ನೀರು ಇರಲಿ ಆ ರೀತಿನೇ. ಈಗ ಮೊಟ್ಟೆ ಹಾಕ್ಕೊಳ್ಳಿ, 1-2 ಮೊಟ್ಟೆ ಹಾಕ್ಕೊಳ್ಳಿ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ನಾನು 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಎಲ್ಲರೂ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೋಡಿ ಮೊಟ್ಟೆ ಹಾಕ್ಕೊಂಡು ಈ ರೀತಿ ಕಲಗಿಸಿ ಚೆನ್ನಾಗಿ, ಎಲ್ಲ ಪುಡಿ ಪುಡಿ ಥರ ಆಗಬೇಕು ನೋಡಿ. ಈ ರೀತಿ ಕಲಗಿಸಿ, ಎಲ್ಲ ಕಲಗಿಸಿ ಮತ್ತೆ 1-2 ನಿಮಿಷ ಮುಚ್ಚಿಬಿಡಿ, ಹಾಗೆ ಮೊಟ್ಟೆ ಚೆನ್ನಾಗಿ ಬೇಯಲಿ. ನೋಡಿ ಈಗ 2 ನಿಮಿಷ ಬಿಟ್ಟು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಫುಲ್ ಮೊಟ್ಟೆ ಎಲ್ಲ ಬೆಂದಿದೆ. ಮತ್ತೇನು ಈ ರೀತಿ ಕೈ ಆಡಿಸಿ 1-2 ನಿಮಿಷ ಈ ರೀತಿ ಮತ್ತೇನು ಕಲಗಿಸ್ತಾ ಇರಿ. ಗ್ಯಾಸ್ ನಿಧಾನ ಇಟ್ಕೊಳ್ಳಿ, ಸ್ಪೀಡ್ ಬೇಡ. ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ ಈರುಳ್ಳಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ತುಂಬ ಚೆನ್ನಾಗುತ್ತೆ ಈ ಬುರ್ಜಿ. ಎಲ್ಲರೂ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ, ಬಾಯ್.